ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಪೌಷ್ಟಿಕಾಂಶ ಭರಿತವಾದ ಊಟ ಸಿಗಬೇಕು ಅನ್ನೋ ಕಾರಣಕ್ಕೆ ಊಟದ ಜೊತೆಯಲ್ಲಿ ಮೊಟ್ಟೆ ಕೊಡೋ ನಿಯಮ ಕೂಡ ಇದೆ. ಆದರೆ ಅದು ಯಾಕೋ ಏನೋ ಈ ಮೊಟ್ಟೆ ವಿಚಾರದಲ್ಲಿ ಬೇರೆ ಎಲ್ಲಕ್ಕಿಂತ ಹೆಚ್ಚು ಕಾಂಟ್ರವರ್ಸಿಗಳೇ ಬರ್ತಾ ಇರುತ್ತೆ. ಮೊಟ್ಟೆ ಕದ್ರು ಅಂತ ಹೇಳಿ ಕೆಲವರು, ಮೊಟ್ಟೆ ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳಿ, ಮೊಟ್ಟೆ ಕೊಡಬೇಕು ಕೊಡಬಾರ್ದು ಅಂತ. ಇದೀಗ ಸರ್ಕಾರ ಕೂಡ ಒಂದು ಹೊಸ ಕಾಂಟ್ರವರ್ಸಿಯನ್ನ ಈ ಲಿಸ್ಟ್ಗೆ ಆಡ್ ಆನ್ ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೊಟ್ಟೆ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅನ್ನೋ ಗಂಭೀರ ಆರೋಪ ಏನು ಮಾಡ್ತಾ ಇದೆ. ಒಂದು ಮೊಟ್ಟೆಗೆ ಮಾರುಕಟ್ಟೆ ಬೆಲೆ 8 ರೂಪಾಯಿ ಇರಬೇಕಾದ್ರೆ ಸರ್ಕಾರ ಕೇವಲ 5 ರಿಂದ 6 ರೂಪಾಯಿ ಮಾತ್ರ ಕೊಡ್ತಿದೆಯಂತೆ. ಆ ಮೂಲಕ ಶಿಕ್ಷಕರ ಜೇಬಿಗೆ ನೇರ ಕತ್ತರಿ. ಸ್ವಂತ ಹಣದಲ್ಲಿ ಮೊಟ್ಟೆ ಖರೀದಿ ಮಾಡಿ ಕೊಡಬೇಕು ಮಕ್ಕಳಿಗೆ ಅನ್ನೋ ಪರಿಸ್ಥಿತಿಗೆ ಶಿಕ್ಷಕರು ಬಂದ್ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಮುಖ್ಯ ಶಿಕ್ಷಕರು ಹಾಗೆ STMC ಮನವಿಗಳ ಮಹಾಪೋರಾನೆ ಹರಿಸಿದ್ರು. ಸರ್ಕಾರ ಅದ್ಯಾಕೋ ಈ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ. ಸರ್ಕಾರಿ ಶಾಲೆಗಳಲ್ಲಿ ಒಂದು ಮೊಟ್ಟೆಯ ಕಥೆ ವ್ಯಥೆಯಾಗಿ ಬದಲಾಗಿದೆ. ಯಾವ ರೀತಿ ಅಂತಂದ್ರೆ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಮಕ್ಕಳಿಗೆ ತಲುಪಿಸೋದಕ್ಕೆ ಆಗ್ತಾನೆ ಇಲ್ಲ ಅಂತ ಈಗ ಶಾಲೆಯ ಶಿಕ್ಷಕರು ಹೇಳ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಕಮಿಷನರ್ಗೆ ಈ ವಿಚಾರವಾಗಿ ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಮೊಟ್ಟೆ ವಿತರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಇದರ ಹಿಂದೆ ದರ ಏರಿಕೆ ಬಿಸಿ ಇದೆ, ಹಲವು ರೀತಿಯ ಸಮಸ್ಯೆಗಳಿದೆ. ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲಿದೆ. ಒಂದು ವರದಿಯನ್ನು ನೋಡ್ಕೊಂಡು. ಸರ್ಕಾರಿ ಶಾಲೆಯಲ್ಲಿ ಒಂದು ಮೊಟ್ಟೆಯ ಕತೆ ಶುರುವಾಗಿದೆ. ಮುಖ್ಯ ಶಿಕ್ಷಕರು ಮೊಟ್ಟೆ ವಿತರಣೆ ಮಾಡದೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸರ್ಕಾರ ಒಂದು ಮೊಟ್ಟೆಗೆ 6 ರೂಪಾಯಿ ಕೊಡುತ್ತೆ, ಬಟ್ ಆ ರೇಟ್ 8 ರೂಪಾಯಿ ಆಗಿದೆ. ಎಕ್ಸ್ಟ್ರಾ ಶಿಕ್ಷಕರ ಅಮೌಂಟ್ ಜೇಬಿನಿಂದ ಹೋಗ್ತಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಮೊಟ್ಟೆ ದರ ಏರಿಕೆ ಬರೆ. ಶಿಕ್ಷಕರ ಜೇಬಿಗೆ ಸರ್ಕಾರದ ಯೋಜನೆಯಿಂದ ಕತ್ತರಿ. ಪೌಷ್ಟಿಕಾಂಶ ಕೊರತೆಯಿಂದ ಶಾಲಾ ಮಕ್ಕಳು ಬಳಲಬಾರದು ಅನ್ನೋ ಕಾರಣಕ್ಕೆ ಸರ್ಕಾರ ಮೊಟ್ಟೆ ವಿತರಣೆ ಯೋಜನೆಗೆ ಚಾಲನೆ ನೀಡಿದೆ. 1ನೇ ತರಗತಿಯಿಂದ SSLC ವರೆಗಿನ ಸರ್ಕಾರಿ ಹಾಗೂ ಅನುದಾನಿತ ಕಿರಿಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಿಸಲಾಗ್ತಾ ಇದೆ. ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ವಾರದಲ್ಲಿ 6 ದಿನ ಮೊಟ್ಟೆ ವಿತರಿಸಲಾಗ್ತಾ ಇದೆ. ಇದು ಮುಖ್ಯ ಶಿಕ್ಷಕರಿಗೆ ಹೊರೆಯಾಗಿದೆ. ಬಿಸಿಯೂಟ ಯೋಜನೆ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದು. ಮಕ್ಕಳ ಅಪೌಷ್ಟಿಕತೆ ನಿವಾರಿಸಿ ಆರೋಗ್ಯ ಮತ್ತು ಶೈಕ್ಷಣಿಕ ಪ್ರಗತಿ ಉತ್ತೇಜಿಸುವ ಉದ್ದೇಶದಿಂದ ಈ ಕಲ್ಯಾಣ ಕಾರ್ಯಕ್ರಮ ಜಾರಿ ಮಾಡಿದೆ. ಮೊಟ್ಟೆ ದರ ಗಗನಕ್ಕೇರಿದ್ರೂ ಒಂದು ಮೊಟ್ಟೆಗೆ ಸರ್ಕಾರ 6 ರೂಪಾಯಿ ಫಿಕ್ಸ್ ಮಾಡಿದೆ. ಕಳೆದ ಕೆಲವು ವರ್ಷಗಳಿಂದ ಇದೇ ರೇಟ್ ನೀಡಲಾಗ್ತಾ ಇದೆ. ಇದು ಮುಖ್ಯ ಶಿಕ್ಷಕರಿಗೆ ತಲೆನೋವು ತಂದಿದೆ. ಮುಖ್ಯ ಶಿಕ್ಷಕರು ಮೊಟ್ಟೆ ನೀಡದೆ ಒಂದು ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಮುಖ್ಯ ಶಿಕ್ಷಕರು ಈಗ ಮೊಟ್ಟೆ ಬಾಳೆಹಣ್ಣು ತರಬೇಕಾಗತ್ತೆ. ಸರ್ಕಾರ ಕೊಡ್ತಿರೋದು 5 ರಿಂದ 6 ರೂಪಾಯಿ, ಬಟ್ ಮುಖ್ಯ ಶಿಕ್ಷಕರು ಜೇಬಿಂದ ಹೋಗ್ತಿರೋದು ಈಗ 9 ರೂಪಾಯಿ, 3 ರೂಪಾಯಿ ಎಕ್ಸ್ಟ್ರಾ ಜೇಬಿಂದ ಹೋಗ್ತಿದೆ. ಹೀಗಾಗಿ ತುಂಬ ಸಮಸ್ಯೆ ಆಗಿದೆ ಅಂತ ಮುಖ್ಯ ಶಿಕ್ಷಕರು ಸಹ ಹೇಳ್ತಿದ್ದಾರೆ. ಹಾಗಾದರೆ ಮುಖ್ಯ ಶಿಕ್ಷಕರಿಗೆ ದರ ಏರಿಕೆ ಬಿಸಿ ಹೇಗೆ ತಟ್ಟುತ್ತಿದೆ ಅನ್ನೋದನ್ನು ನೋಡೋದಾದ್ರೆ, ಮಾರ್ಕೆಟ್ ಅಲ್ಲಿ ಒಂದು ಮೊಟ್ಟೆ ಬೆಲೆ 8 ರೂಪಾಯಿ ಇದೆ. ಆದರೆ ಸರ್ಕಾರ ಪ್ರಸ್ತುತ ನೀಡಿರುವ ಅನುದಾನ 6 ರೂಪಾಯಿ. ಮಾರುಕಟ್ಟೆಯ ದರವನ್ನ ಸರಿದೂಗಿಸೋದಕ್ಕೆ ಶಾಲಾ ಮುಖ್ಯ ಶಿಕ್ಷಕರೇ 2 ರಿಂದ 3 ರೂಪಾಯಿಗಳನ್ನ ತಮ್ಮ ಜೇಬಿನಿಂದಲೇ ನೀಡಬೇಕು. ಕೆಲವು ಕಡೆ ಮೊಟ್ಟೆ ದರ ಏರಿಕೆಯಿಂದ ಬಾಳೆಹಣ್ಣು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಮೊಟ್ಟೆ ಬೇಯಿಸೋದಕ್ಕೆ 50 ಪೈಸೆ ಬೇಕು. ಮೊಟ್ಟೆ ಸುಲಿಯುವ ಕೂಲಿ 30 ಪೈಸೆ ವೆಚ್ಚ ಮಾಡಲಾಗ್ತಾ ಇದೆ. ಸಾಗಾಣಿಕೆ ವೆಚ್ಚಕ್ಕೆ 20 ಪೈಸೆ ತಗಲುತ್ತೆ. ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಕೊಡ್ತಾ ಇರೋದು 6 ರೂಪಾಯಿ, 8 ರೂಪಾಯಿ ಹೇಳ್ತಾ ಇದ್ದಾರೆ. ನಾವು ತಗೊಳ್ತಾ ಇರೋದು 8 ರೂಪಾಯಿ ಹೇಳ್ತಾ ಇದ್ದಾರೆ. ಅದೇ ಒಂದೊಂದು ಸಲ ಜಾಸ್ತಿ ಆಗ್ಬೋದು, ಒಂದೊಂದು ಸಲ ಕಡಿಮೆ ಆಗ್ಬೋದು. ಬಟ್ ಈಗ ಪ್ರೆಸೆಂಟಲ್ಲಿ 8 ರೂಪಾಯಿ ಇದೆ. ಕಷ್ಟ ಆಗ್ತದೆ. ನಾವು ಸರ್ಕಾರ ಗಮನಕ್ಕೆ ತರಬೇಕು. ಮಕ್ಳಿಗೆ ಪ್ರೋಟೀನ್ ಸಿಗಬೇಕಲ್ವಾ? ಆ ಉದ್ದೇಶದಿಂದ ಇಲ್ಲ, ಒಂದು ದಿವಸ ಸಾಟರ್ಡೆ ಅಥವಾ ಮಂಡೇ ಕೊಟ್ಟಿರ್ಬೋದು, ಇನ್ನು 5 ದಿವಸನೂ ನಾವು ಮೊಟ್ಟೆನೇ ಕೊಡ್ತಾ ಇದ್ದೀವಿ. ಶಾಲೆಗಳು ಮೊಟ್ಟೆ ಖರೀದಿಸುವ ಅಂಗಡಿಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ದರ ಏರಿಕೆ ಹಿನ್ನೆಲೆಯನ್ನ ಅಂಗಡಿ ಮಾಲೀಕರು ವಿವರಿಸಿದ್ದು ಹೀಗೆ. ಇವಾಗ ಹೋಲ್ಸೇಲ್ ರೇಟ್ 7 ರೂಪಾಯಿ ಇದೆ ಸರ್. ಯಾಕಂದರೆ ಇವಾಗ ಮೊಟ್ಟೆ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಇದೆ, ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದಾರೆ. ನೋಡಿ ರೇಟ್ ಜಾಸ್ತಿ ಇದ್ರೆ ತಿನ್ನು 8 ರೂಪಾಯಿ ಮಾಡ್ತಾರೆ. ಅಂಗಡಿಗಳಲ್ಲಿ 9 ರೂಪಾಯಿ ಮಾಡ್ತಾರೆ, 8.5 ಮಾಡ್ತಾರೆ, ಆ ಥರ ಮಾಡ್ತಾರೆ ಸರ್. ಭಾಳ ಕಷ್ಟ ಇದೆ ಮೊಟ್ಟೆ ಬರೋದಕ್ಕೂ. ಎಲ್ಲ KG ಅದು ಇದು ಏನು ಪ್ರಾಬ್ಲಮ್ ಜಾಸ್ತಿ ಇದೆ. ಅದು ಮೊದಲು ಕೊಟ್ಟಿದ್ರು 4 ತಿಂಗಳ ಮುಂಚೆ ಕೊಟ್ಟಿದ್ರು, ಇವಾಗ ಜಾಸ್ತಿ ಆಗಿದೆ ಸರ್ ರೇಟು. ಯಾಕಂದರೆ ಮೊಟ್ಟೆನೇ ಜಾಸ್ತಿ ಪ್ರೊಡಕ್ಷನ್ ಕಮ್ಮಿ ಇದೆ ಅಂತೆ. ಮೊಟ್ಟೆ ಇಲ್ಲಂದ್ರೆ ಮಕ್ಳಿಗೆ ಕೊಡೋಕ್ಕಾಗಲ್ಲ. ಮೊಟ್ಟೆನೇ ಇದ್ದರೆ ಸಡನ್ಲಿ ಕುಕ್ಕಿಂಗ್ ಮಾಡಿ ಕೊಡಬೇಕು. ತೊಗೊಂಡೋಗ್ತಾರೆ, ಹುಡುಗರಿಗೆ ಬೇಕಾ ಮೊಟ್ಟೆ ಬೇಕು. ಏನೋ ಒಂದು ಬೆಳಿಗ್ಗೆ ಟೈಮಿಗೆ ಒಂದು ನಾಷ್ಟ ಕೊಡಬೇಕಂದ್ರೆ ಬ್ರೆಡ್ ಟೋಸ್ಟ್ ಮಾಡಿ ಕೊಡಬೇಕು, ಜಲ್ದಿ ಇದಾಗುತ್ತೆ.
ಮೊಟ್ಟೆ ದರ ಏರಿಕೆ ವಿಚಾರವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಗಮನಕ್ಕೆ ತಂದಿದೆ. ಅನುದಾನ ಏರಿಕೆ ಮಾಡೋದಕ್ಕೆ ಬೇಡಿಕೆ ಸಲ್ಲಿಸಿದೆ. ನಮಗೆ 6 ರೂಪಾಯಿ ಹಾಕ್ತಾರೆ, ಅದರಲ್ಲಿ 5 ರೂಪಾಯಿ 20 ಪೈಸೆ ಡ್ರಾ ಮಾಡಲಿಕ್ಕೆ ಸಾಧ್ಯ. 100, 500, 1000 ಮಕ್ಕಳು ಇರುವಂಥ ಸರ್ಕಾರಿ ಶಾಲೆಗಳು ನಮ್ಮಲ್ಲಿದ್ದಾವೆ. ಮುಖ್ಯ ಗುರುಗಳು ಪ್ರತಿನಿತ್ಯ ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ, ಮುಖ್ಯ ಗುರುಗಳೇ ಖರ್ಚು ಮಾಡುವಂಥದ್ದು. ನೋಡಿ, ಮೊದಲು ಮೊಟ್ಟೆ, ಈ ಕಡೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಕೊಡ್ತೀವಿ, ಕಾಳು, ಅದಕ್ಕೂ ಒಂದು ಮಗು 6 ರೂಪಾಯಿ ಹಾಕ್ತಾರೆ ಕಾಳು. ಇನ್ನು ಬಿಸಿ ಊಟ, ಇವಕ್ಕೆ ಯಾವ ದುಡ್ಡು ಹಾಕಲ್ಲ ಆರಂಭದಲ್ಲಿ. ನಮಗೆ ಎಲ್ಲವನ್ನು ಕೂಡ ಪ್ರತಿದಿನ ಒಂದು 200 ಮಕ್ಕಳು ಶಾಲೆಯಲ್ಲಿ ಎವರೇಜ್ ತೊಗೊಂಡ್ರೆ ನೀವು ಒಂದು ದಿನಕ್ಕೆ 8,000 to 10,000 ರೂಪಾಯಿ ಖರ್ಚು ಮುಖ್ಯಗಳದಿದೆ. ಹಾಕೋದು 2 ತಿಂಗಳು ಆದಮೇಲೆ ಅತ್ಯಂತ ಕಷ್ಟವಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಸಾಹೇಬರ ಭೇಟಿ ಆದ್ವಿ. ಹಾಗಾಗಿ ಅವರು ಕೂಡ ಮನದಟ್ಟು ಮಾಡಿಕೊಂಡ್ರು. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ. ಮೊಟ್ಟೆ ದರ ಏರಿಕೆಯ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರನ್ನ ಪ್ರಶ್ನೆ ಮಾಡಿದೆ. ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಪರಿಹರಿಸುವ ಭರವಸೆಯನ್ನು ಅಧಿಕಾರಿ ನೀಡಿದ್ದಾರೆ. ನೀವು 20 eggs ತೊಗೊಂಡ್ರೆ ಒಂದು ರೇಟು, 200 ತೊಗೊಂಡ್ರೆ ಒಂದು ರೇಟ್ ಆಗುತ್ತದೆ. ಇದು ನಾನು ಎಕ್ಸಾಕ್ಟ್ಲಿ ಇದೇ ಪ್ರಕಾರ ಆಗುತ್ತೆ ಅಂತ ಹೇಳಲ್ಲ. ಹಾಂ ಎಸ್, ನಾನೀಗ ನಾವು ಕೂಡ ಅದರ ಈ ಇಶ್ಯೂ ಗಮನಕ್ಕೆ ಬಂದಿದೆ. ನಾವು ಕೂಡ ನಮ್ಮ ಎಲ್ಲ HMಗಳಿಗೆ, BEOಗಳಿಗೆ, DDPIಗೆ ಅದನ್ನೇ ಹೇಳಿದ್ದೀವಿ. ನೀವು 100% ನಮ್ಮದು ಎನ್ರೋಲ್ಮೆಂಟ್ ಏನಿದೆ, ಆ ಎನ್ರೋಲ್ಮೆಂಟ್ದು ಅಟೆಂಡೆನ್ಸ್ ಮಾರ್ಕಿಂಗ್ ನಾವು ಈ ಫೇಶಿಯಲ್ ರೆಕಗ್ನಿಷನ್ ಮುಖಾಂತರ ಏನು ಮಾಡ್ತಾಯಿದ್ದೀವಿ ಅದನ್ನು ಮಾಡಿ. ಒಂದು ಎರಡನೇದು ಎಕ್ಸಾಕ್ಟ್ ಎನ್ರೋಲ್ಮೆಂಟ್ ಎಷ್ಟಿದೆ ಅಂತ ಗೊತ್ತಾದ ನಂತರ ನಿಮಗೆ ಎಷ್ಟು ನಾವು ಏನು 5 ರೂಪೀಸ್ ಕಾಸ್ಟ್ ಆ್ಯಂಡ್ 1 ರೂಪೀಸ್ ಪ್ರೊಸೆಸಿಂಗ್ ಕಾಸ್ಟ್ ಏನು ಕೊಡ್ತೀವಿ, ಆ ಕಾಸ್ಟಲ್ಲಿ ಸಿಗಲಿಕ್ಕೆ ಎಲ್ಲಿ ಮ್ಯಾಕ್ಸಿಮಮ್ ರಿಟೇಲ್ ಪರ್ಚೇಸ್ ಮಾಡೋಕ್ಕಿಂತ ಬಲ್ಕ್ ಪರ್ಚೇಸ್ ಮಾಡಿದರೆ ಎಲ್ಲಿ ಅವಕಾಶ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದು. ಅದು ಆದ ನಂತರ ಕೂಡ ಇಲ್ಲ ಅಂದರೆ ನೀವು ನಿಮ್ಮ ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳು ತಕ್ಕಂತೆ ಎಲ್ಲ ರೆಕಾರ್ಡ್ ಮೇಂಟೈನ್ ಮಾಡಿಕೊಂಡು ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ತಕ್ಕದ್ದು. ಗಗನಕ್ಕೇರಿದ ಮೊಟ್ಟೆ ದರದಿಂದ ಮುಖ್ಯ ಶಿಕ್ಷಕರು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಸರ್ಕಾರ ಸಮಸ್ಯೆಗೆ ಮುಕ್ತಿ ನೀಡುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು.